ಬಿಗ್ ಬಾಸ್ ಅಂದ್ರೇ ಹಾಗೆ ಕೆಲವು ಟ್ವಿಸ್ಟ್ ಕೊಡ್ತಾನೆ ಇರ್ತಾರೆ. ಈ ವಾರ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ನಲ್ಲಿ ಇದ್ದಾರೆ. ಇದು ಸ್ಪರ್ಧಿಗಳಿಗೆ ಕೆಲವರಿಗೆ ಸುಳಿವು ಸಿಕ್ಕಿದೆ. ಅಷ್ಟೇ ಅಲ್ಲ, ಧ್ರುವಂತ್ ಹಾಗೂ ರಕ್ಷಿತಾ ಜಗಳ ಮೀರುತ್ತಿದೆ. ನಿನ್ನೆಯ ಕೆಲವು ಟಾಸ್ಕ್ನಲ್ಲಿಯೂ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕನ್ನು ಇವರಿಬ್ಬರಿಗೂ ಬಿಗ್ ಬಾಸ್ ನೀಡಿದ್ರು. ಇವರ ಅವತಾರಗೊಂಡು ಧ್ರುವಂತ್ ನಾಗವಲ್ಲಿ ಕೂಡ ಆಗಿ ಬದಲಾಗಿದ್ರು ಎಂದು ಕಮೆಂಟ್ ಕೂಡ ಮಾಡ್ತಿದ್ರು. ಇಷ್ಟೇ ಅಲ್ಲ, ಧ್ರುವಂತ್ ಕೊಡುವ ಕಾಟಕ್ಕೆ ಹೈರಾಣ ಆಗಿದ್ದಾರೆ ರಕ್ಷಿತಾ ಅವರು. ಧ್ರುವಂತ್ ಕೇಳಿದ ಒಂದು ಸಿಂಪಲ್ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಓವರ್ ಆಗಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಅಕಸ್ಮಾತ್ ನೀವು ಸೀಕ್ರೆಟ್ ರೂಮ್ನಲ್ಲಿ ಇದ್ದು ನಾನು ಅಲ್ಲಿದ್ದರೆ ನಿನಗೆ ಏನು ಅನ್ನಿಸ್ತಾ ಇತ್ತು ಅಂತ ರಕ್ಷಿತಾ ಶೆಟ್ಟಿಗೆ ಧ್ರುವಂತ್ ಅವರು ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಅವರು ಏನೋ ಅರ್ಥ ಮಾಡಿಕೊಂಡು ಧ್ರುವಂತ್ ಜೊತೆ ಜಗಳಕ್ಕೆ ಬರ್ತಾರೆ. ಅದಕ್ಕೆ ಧ್ರುವಂತ್ ಅವರ ಪಿತ್ತ ನೆತ್ತಗೇರಿದೆ. ನಿಂಗೆ ಜನರಲ್ ಆಗಿ ಪ್ರಶ್ನೆ ಕೇಳಿದ್ದು ಆಟ ಶುರುವಾಗಿ ಫೈನಲ್ ತೀರ್ಪು ಕೇಳಿಲ್ಲ ಅಂತ ಹೇಳ್ತಾರೆ. ಧ್ರುವಂತ್ ಅವರು ಸಹಜವಾಗಿ ಪ್ರಶ್ನೆ ಮಾಡಿದ್ದು, ಆದರೆ ರಕ್ಷಿತಾ ಅವರು ಉರಿದು ಮಾತನಾಡಿದ್ದು ಈ ಬಗ್ಗೆ ವೀಕ್ಷಕರಿಗೆ ಇಷ್ಟವೇ ಆಗಿಲ್ಲ. ಆದರೆ ಇವತ್ತಿನ ಪ್ರೋಮೋದಲ್ಲಿ ರಕ್ಷಿತಾ ಅವರು ನನಗೆ ಒಂದು ಪ್ರಶ್ನೆ ಇದೆ ಅಂತ ಧ್ರುವಂತ್ ಅವರಿಗೆ ಕೇಳ್ತಾರೆ. ಅದೇನಪ್ಪ ಅಂತ ಧ್ರುವಂತ್ ಅವರು ಕೇಳಿದಾಗ, ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ ಅಂತ ರಕ್ಷಿತಾ ಅವರು ಕೇಳಿದಾಗ, ಅದಕ್ಕೆ ಧ್ರುವಂತ್ ಅವರು ನಾನು ನನ್ನನ್ನು ಪ್ರೀತಿಸುತ್ತೇನೆ ಎಂದಿದ್ದಾರೆ. ಬಿಗ್ ಬಾಸ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸೀಕ್ರೆಟ್ ರೂಮ್ಗೆ ಹಾಕಿ ತಪ್ಪಾಯಿತು ಅಂತ ರಕ್ಷಿತಾ ಅವರು ಹೇಳ್ತಾರೆ. ನಿನ್ನ ಆ್ಯಟಿಟ್ಯೂಡ್, ನೀನು ಆಡುವ ರೀತಿ, ನಿನ್ನ ಒಳ್ಳೆಯದಕ್ಕೆ ಹಿಡಿದ್ರು ಅದೇನೋ ಸನ್ನೆ ಮಾಡಿ ತೋರಿಸ್ತೀಯಾ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅದಕ್ಕೆ ರಕ್ಷಿತಾ ಅವರು ಫುಟೇಜ್ ಬೇಕಾ ಅಂತ ಪ್ರಶ್ನೆ ಇಟ್ಟು ಧ್ರುವಂತ್ ಅವರನ್ನೇ ಇಮಿಟೇಟ್ ಮಾಡಿದ್ದಾರೆ. ಕಾಪಿ ಕ್ಯಾಟ್ ರಕ್ಷಿತಾ ಆಗಲಿಕ್ಕೆ ಹೋಗ್ತಾ ಇದೆಯಾ ಅಂತ ಕೂಗಾಡಿದ್ದಾರೆ. ಇನ್ನು ಧ್ರುವಂತ್ ಕೂಡ ಕಾಲು ತೋರಿಸಿ ಅತ್ಯಂತ ಅತಿರೇಕ ವರ್ತನೆಯನ್ನು ತೋರಿಸಿದ್ದಾರೆ. ಇನ್ನು ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.